ನಿಮ್ಮ ಸ್ಯಾಲ್ರಿ ಇನ್ಕ್ರೀಸ್ ಆಯಿತು, ಅದಕ್ಕೋಸ್ಕರ ನೀವು ಒಂದು ಒಳ್ಳೆ ಫೋನ್ ತೊಗೊಂಡ್ರಿ ಹೊಸತ್ತು, ಅಥವಾ ಒಂದು ಫ್ಲ್ಯಾಟ್ ತೊಗೊಂಡ್ರಿ, ಅಥವಾ ಒಂದು ಒಳ್ಳೆ ಗಾಡಿ ತೊಗೊಂಡ್ರಿ. ಇದೆಲ್ಲ ಎಷ್ಟು ಒಳ್ಳೆ ಫೀಲಿಂಗ್ ಅಲ್ಲ. ಬಟ್ ಇಲ್ಲೇ ಕ್ಯಾಚ್ ಇರೋದು, ನಿಮ್ಮ ಇನ್ಕಮ್ ಹೇಗೆ ಇನ್ಕ್ರೀಸ್ ಆಯಿತು ಅದೇ ಥರ ನಿಮ್ಮ ಎಕ್ಸ್ಪೆನ್ಸು ಇನ್ಕ್ರೀಸ್ ಆಯಿತು. ಯು ಆರ್ ಅರ್ನಿಂಗ್ ಮೋರ್ ಬಟ್ ಸೇವಿಂಗ್ ದ ಸೇಮ್. ಇದಕ್ಕೆ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತ ಹೇಳ್ತಾರೆ. ಸೊ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಚಿಕ್ಕ ಚಿಕ್ಕ ಅಪ್ಗ್ರೇಡ್ ಸಹ ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ ಗೋಲ್ನ ಕಮ್ಮಿ ಮಾಡ್ತಾ ಇದೆ. ನೋಡಿ, ಒಬ್ರು ಒಂದು ಇನ್ಕಮ್ ಇನ್ಕ್ರೀಸ್ ಆದ ಕೂಡಲೇ ರೈಟ್ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಇನ್ನೊಬ್ರು ಸ್ಪೆಂಡ್ ಮಾಡ್ತಾರೆ. 5 years ಆದ್ಮೇಲೆ ಒಬ್ರು ಕ್ಲೋಸ್ ಟು ಅವರ್ ಫೈನಾನ್ಷಿಯಲ್ ಫ್ರೀಡಮ್ ಇರ್ತಾರೆ, ಇನ್ನೊಬ್ರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನಾವು ಖರ್ಚೇ ಮಾಡಬಾರ್ದಾ? ಖರ್ಚು ಮಾಡ್ಬೇಕು. ಹೇಗಂತ ನಾನು ಹೇಳ್ತೀನಿ. ಫಸ್ಟ್ ಖರ್ಚು ಮಾಡುವಾಗ ನೀವೇನು ಖರ್ಚು ಮಾಡ್ತೀರಾ ಅದರಲ್ಲಿಂದ ನಿಮಗೆ ವ್ಯಾಲ್ಯೂ ಆ್ಯಡ್ ಆಗತ್ತಾ ಅಂತ ನೋಡಿ. ಫಾರ್ ಎಕ್ಸಾಂಪಲ್, ನೀವು ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತೀರಾ, ಯಾವುದೋ ನಿಮ್ಮ ಸ್ಕಿಲ್ ಡೆವಲಪ್ ಆಗೋ ಕೋರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ, ಮಾಡಿ. ಅಥವಾ ನೀವು ಒಂದು ಮನೆಯಲ್ಲಿದ್ದೀರಾ, ಇನ್ನೊಂದು ಮನೆ ತಗೊಳ್ಳೋದ್ರಿಂದ ನಿಮಗೆ ನಿಮ್ಮ ಇನ್ಕಮ್ ಸೋರ್ಸ್ ಇನ್ಕ್ರೀಸ್ ಮಾಡ್ಲಿಕ್ಕೆ ದಾರಿ ಇದೆಯಾ ಅಂತ ನೋಡಿ, ಆಗ ಮಾಡಿ. ಲಕ್ಸುರಿಗೋಸ್ಕರ ಮಾಡಬೇಡಿ. ಅರ್ಥ ಆಯ್ತಾ? ಸೊ ನಿಮ್ಮ ಇನ್ಕಮ್ ಇನ್ಕ್ರೀಸ್ ಆದಾಗ ಆ ಇನ್ಕ್ರೀಸ್ಡ್ ಇನ್ಕಮ್ ಇಂದ ಇನ್ನೂ ಸ್ವಲ್ಪ ಇನ್ಕಮ್ ಬರೋ ತರ ನೀವು ಮಾಡಬೇಕು. ಅದರಲ್ಲಿ ನೀವು ಲಕ್ಸುರಿಗೆ ಗಮ್ಮತ್ ಮಾಡಿ. ಇಲ್ಲ ಅಂದ್ರೆ ನೀವು ಪ್ರೋಗ್ರೆಸ್ ಆಗ್ತಾ ಇಲ್ಲ, ಖಾಲಿ ಖರ್ಚು ಮಾಡ್ತಿದ್ದೀರಾ. ಕನ್ಕ್ಲೂಷನ್ಗೆ, ಇನ್ಕಮ್ ಇನ್ಕ್ರೀಸ್ ಆದಾಗ ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್ 1 ವರ್ಷಕ್ಕೆ ಸ್ವಲ್ಪ ಎಮರ್ಜೆನ್ಸಿ ಫಂಡು, ಸ್ವಲ್ಪ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಎಲ್ಲ ರೆಡಿ ಮಾಡಿಬಿಡಿ, ಮತ್ತೆ ಖರ್ಚು ಮಾಡಕ್ ಸ್ಟಾರ್ಟ್ ಮಾಡಿ. ದಟ್ ಈಸ್ ದ ರೈಟ್ ವೇ. ಬಿಕಾಸ್ ವೆಲ್ತ್ isn't about what increases, it's about what remains and grows.